ಫೆಬ್ರವರಿ 1ನೇ ತಾರೀಕು ರಿಪಬ್ಲಿಕ್ ಕನ್ನಡಕ್ಕೆ ಸಂಸದ ಡಿ.ಕೆ. ಸುರೇಶ್ ಅವರು ಇದೇ ಜಾಗದಲ್ಲಿ ನಿಂತು ಹೇಳಿಕೆಯನ್ನು ಕೊಟ್ಟಿದ್ರು. ಪ್ರತ್ಯೇಕ ರಾಷ್ಟ್ರವಾಗಬೇಕಾಗುತ್ತೆ ಎನ್ನುವ ವಿಚಾರವನ್ನ. ಈಗ ನಾನು ಆ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟೇ ಇಲ್ಲ ಅಂತ ಹೇಳಿ ಯೂ-ಟರ್ನ್ ಹೊಡೆದಿದ್ದಾರೆ ಸಂಸದರಾಗಿರುವಂಥ ಡಿ.ಕೆ. ಸುರೇಶ್ ಅವರು. ಯೂ-ಟರ್ನ್ ಹೊಡೆದಿರೋದಷ್ಟೇ ಅಲ್ಲ, ಬಿಜೆಪಿಯವರು ನನ್ನ ಹೇಳಿಕೆಯನ್ನು ತಿರುಚುವಂಥ ಕೆಲಸವನ್ನ ಮಾಡಿದ್ದಾರೆ ಅಂತೇಳಿ ಬಿಜೆಪಿ ಮೇಲೇನೆ ಆರೋಪವನ್ನ ಮಾಡಿದ್ದಾರೆ ಸಂಸದ ಡಿ.ಕೆ. ಸುರೇಶ್ ಅವರು. ಫೆಬ್ರವರಿ 1ನೇ ತಾರೀಕು ನಮಗೆ ಸಿಗಬೇಕಾದಂಥ ಅನುದಾನದಲ್ಲಿ ತಾರತಮ್ಯ ಮಾಡಲಾಗ್ತಾ ಇದೆ, ಅನುದಾನ ಸರಿಯಾಗಿ ಸಿಗ್ತಾ ಇಲ್ಲ ಅಂತೇಳಿ ನಾನು ನಿಂತಿರುವಂಥ ಜಾಗದಲ್ಲೇ ಸಂಸದರಾಗಿರುವಂಥ ಡಿ.ಕೆ. ಸುರೇಶ್ ಅವರು ಹೇಳಿಕೆಯನ್ನು ಕೊಟ್ಟಿದ್ರು. ಆದರೆ ಇವತ್ತು ಅವರ ಹೇಳಿಕೆಯನ್ನು ಗಮನಿಸಿದಾಗ ನಾನು ಆ ರೀತಿಯಾಗಿ ಹೇಳಿಕೆ ಕೊಟ್ಟೇ ಇಲ್ಲ. ದೇಶ ವಿಭಜನೆ ಕಿಚ್ಚು ಹೆಚ್ಚಾಗ್ತಾ ಇದ್ದಂತೆ ಯೂ-ಟರ್ನ್ ಹೊಡೆದಿದ್ದಾರೆ ಸಂಸದರಾಗಿರುವಂಥ ಡಿ.ಕೆ. ಸುರೇಶ್ ಅವರು. ಇಂದು ನಾನು ಹಾಗೆ ಹೇಳೇ ಇಲ್ಲ ಅಂತೇಳಿ ಇವತ್ತು ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಇವತ್ತು ಕಾರ್ಯಕರ್ತರೆಲ್ಲರೂ ಕೂಡ ಬಿಜೆಪಿ ಕಾರ್ಯಕರ್ತರು ಡಿ.ಕೆ. ಸುರೇಶ್ ಅವರ ನಿವಾಸಕ್ಕೆ ಮುತ್ತಿಗೆಯನ್ನು ಹಾಕೋದಕ್ಕೆ ಹೋದರು. ಆ ಸಂದರ್ಭದಲ್ಲಿ ಕಾರ್ಯಕರ್ತರನ್ನ ವಶಕ್ಕೆ ಪಡೆಯುವ ಕೆಲಸ ಆಯಿತು. ನೋಡಿ, ಇವತ್ತು ನಾವು ರಿಪಬ್ಲಿಕ್ ಕನ್ನಡ ಪ್ರಶ್ನೆ ಮಾಡಿದಾಗ ನಾನು ಆ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟೇ ಇಲ್ಲ ಅಂತಂದ್ರು. ಹಾಗಾದರೆ ಫೆಬ್ರವರಿ 1ನೇ ತಾರೀಕು ಸಂಸದರು ಕೊಟ್ಟಂಥ ಹೇಳಿಕೆ ಏನು, ಇವತ್ತು ಏನು ಮಾತಾಡಿದ್ದಾರೆ, ಎರಡನ್ನೂ ಕೂಡ ನೋಡ್ಕೊಂಬರೋಣ ಬನ್ನಿ. ಸುಮಾರು 4 ಲಕ್ಷಕ್ಕೂ ಹೆಚ್ಚಿಗೂ ಕೋಟಿ ತೆರಿಗೆಯನ್ನು ವಿವಿಧ ರೂಪದಲ್ಲಿ ಪಡಿತಾ ಇದ್ದಾರೆ. ನಮ್ಗೆ ಕೊಡ್ತಾ ಇರೋದು ಎಷ್ಟು, ಇದನ್ನು ಪ್ರಶ್ನೆ ಮಾಡಬೇಕಾಗ್ತದೆ. ಇದು ಸರಿ ಹೋಗಲಿಲ್ಲ ಅಂದರೆ ಈಗಾಗಲೇ 16th ಫೈನಾನ್ಸ್ ಕಮಿಷನ್ ಕೂಡ ಪ್ರಾರಂಭ ಆಗೋದ್ರಿಂದ ಅದರಲ್ಲಿ ಸರಿಪಡಿಸಲಿಲ್ಲ ಅಂತಂದರೆ ದಕ್ಷಿಣ ಭಾರತದವರೆಲ್ಲರೂ ಕೂಡ ಒಂದು ಕೂಗನ್ನು ಎತ್ತಬೇಕಾದ, ಧ್ವನಿಯನ್ನು ಏರಿಸಬೇಕಾದಂಥದ್ದು ಅನಿವಾರ್ಯ ಆಗ್ತದೆ. ಸುಮಾರು 4 ಲಕ್ಷಕ್ಕೂ ಹೆಚ್ಚಿಗೂ ಕೋಟಿ ತೆರಿಗೆಯನ್ನು ವಿವಿಧ ರೂಪದಲ್ಲಿ ಪಡಿತಾ ಇದ್ದಾರೆ. ನಮ್ಗೆ ಕೊಡ್ತಾ ಇರೋದು ಎಷ್ಟು, ಇದನ್ನು ಪ್ರಶ್ನೆ ಮಾಡಬೇಕಾಗ್ತದೆ. ಇದು ಸರಿ ಹೋಗಲಿಲ್ಲ ಅಂತಂದರೆ ಈಗಾಗಲೇ 16th ಫೈನಾನ್ಸ್ ಕಮಿಷನ್ ಕೂಡ ಪ್ರಾರಂಭ ಆಗೋದ್ರಿಂದ ಅದರಲ್ಲಿ ಸರಿಪಡಿಸಲಿಲ್ಲ ಅಂತಂದರೆ ದಕ್ಷಿಣ ಭಾರತದವರೆಲ್ಲರೂ ಕೂಡ ಒಂದು ಕೂಗನ್ನು ಎತ್ತಬೇಕಾದ, ಧ್ವನಿಯನ್ನು ಏರಿಸಬೇಕಾದಂಥದ್ದು ಅನಿವಾರ್ಯ ಆಗ್ತದೆ. ಬಿಜೆಪಿಯವರು ನನ್ನ ಹೇಳಿಕೆಯನ್ನು ತೀರಿಸ್ತಾ ಇದ್ದಾರೆ. ನಾನೆಲ್ಲೂ ಹೇಳಲೇ ಇಲ್ಲ ಈ ದೇಶ ವಿಭಜನೆ ಆಗಬೇಕು ಅಂತ ಎಲ್ಲೂ ಹೇಳಲೇ ಇಲ್ಲ. ಅವರು ವಿಭಜನೆಯ ವಸ್ತುನೆಲ್ಲ ಹೋಗ್ತಾ ಇದ್ದಾರೆ. ಅವರು ಬೇರೆ ರಾಜಕಾರಣ ಮಾಡಲಿಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಬಿಜೆಪಿಯವರು ನನ್ನ ಹೇಳಿಕೆಯನ್ನು ತೀರಿಸ್ತಾ ಇದ್ದಾರೆ. ನಾನೆಲ್ಲೂ ಹೇಳಲೇ ಇಲ್ಲ ಈ ದೇಶ ವಿಭಜನೆ ಆಗಬೇಕು ಅಂತ ಎಲ್ಲೂ ಹೇಳಲೇ ಇಲ್ಲ. ಅವರು ವಿಭಜನೆಯ ವಸ್ತುನೆಲ್ಲ ಹೋಗ್ತಾ ಇದ್ದಾರೆ. ಅವರು ಬೇರೆ ರಾಜಕಾರಣ ಮಾಡಲಿಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಬಿಜೆಪಿಯವರು ನನ್ನ ಹೇಳಿಕೆಯನ್ನು ತೀರಿಸ್ತಾ ಇದ್ದಾರೆ. ನಾನೆಲ್ಲೂ ಹೇಳಲೇ ಇಲ್ಲ ಈ ದೇಶ ವಿಭಜನೆ ಆಗಬೇಕು ಅಂತ ಎಲ್ಲೂ ಹೇಳಲೇ ಇಲ್ಲ. ಅವರು ವಿಭಜನೆಯ ವಸ್ತುನೆಲ್ಲ ಹೋಗ್ತಾ ಇದ್ದಾರೆ. ಅವರು ಬೇರೆ ರಾಜಕಾರಣ ಮಾಡಲಿಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಬಿಜೆಪಿಯವರು ನನ್ನ ಹೇಳಿಕೆಯನ್ನು ತೀರಿಸ್ತಾ ಇದ್ದಾರೆ. ನಾನೆಲ್ಲೂ ಹೇಳಲೇ ಇಲ್ಲ ಈ ದೇಶ ವಿಭಜನೆ ಆಗಬೇಕು ಅಂತ ಎಲ್ಲೂ ಹೇಳಲೇ ಇಲ್ಲ. ಅವರು ವಿಭಜನೆಯ ವಸ್ತುನೆಲ್ಲ ಹೋಗ್ತಾ ಇದ್ದಾರೆ. ಅವರು ಬೇರೆ ರಾಜಕಾರಣ ಮಾಡಲಿಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಬಿಜೆಪಿಯವರು ನನ್ನ ಹೇಳಿಕೆಯನ್ನು ತೀರಿಸ್ತಾ ಇದ್ದಾರೆ. ನಾನೆಲ್ಲೂ ಹೇಳಲೇ ಇಲ್ಲ ಈ ದೇಶ ವಿಭಜನೆ ಆಗಬೇಕು ಅಂತ ಎಲ್ಲೂ ಹೇಳಲೇ ಇಲ್ಲ. ಅವರು ವಿಭಜನೆಯ ವಸ್ತುನೆಲ್ಲ ಹೋಗ್ತಾ ಇದ್ದಾರೆ. ಅವರು ಬೇರೆ ರಾಜಕಾರಣ ಮಾಡಲಿಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಬಿಜೆಪಿಯವರು ನನ್ನ ಹೇಳಿಕೆಯನ್ನು ತೀರಿಸ್ತಾ ಇದ್ದಾರೆ. ನಾನೆಲ್ಲೂ ಹೇಳಲೇ ಇಲ್ಲ ಈ ದೇಶ ವಿಭಜನೆ ಆಗಬೇಕು. ನೋಡಿ, ನಾನು ಈಗ ನಮ್ಮ ಪ್ಯಾನಲ್ಗೆ ಹೇಳ್ತೀನಿ ನನ್ನನ್ನು ತೋರಿಸೋದಕ್ಕೆ. ಪ್ಯಾನಲ್ ಟೀಮ್ ನಾನು ನಿಂತಿರುವಂಥ ಜಾಗವನ್ನು ತೋರಿಸಿ ಒಮ್ಮೆ. ನೋಡಿ, ಫೆಬ್ರವರಿ 1ನೇ ತಾರೀಕು ನಮ್ಮ ದೆಹಲಿ ಪ್ರತಿನಿಧಿ ನಟೇಶ್ ಅವರು ಇದೇ ಜಾಗದಲ್ಲಿ ನಿಂತು ಪ್ರಶ್ನೆನ ಮಾಡ್ತಾರೆ. ಸಂಸತ್ ಅಧಿವೇಶನ ನಡೀತಾ ಇರುತ್ತೆ, ಬಜೆಟ್ನ ದಿನ. ಆ ದಿನ ಇಲ್ಲಿಗೆ ಬಂದು ಇದೇ ಜಾಗದಲ್ಲಿ ಸಂಸದರಾಗಿರುವಂಥ ಡಿ.ಕೆ. ಸುರೇಶ್ ಅವರು ಕೊಟ್ಟಂಥ ಹೇಳಿಕೆ, ಅನುದಾನದಲ್ಲಿ ತಾರತಮ್ಯ ಆಗ್ತಾ ಇದೆ, ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆ, ಇದೇ ರೀತಿ ಮುಂದುವರೆದ್ರೆ ಪ್ರತ್ಯೇಕ ರಾಷ್ಟ್ರದ ಕೂಗು ಎತ್ತಬೇಕಾಗುತ್ತೆ ಅಂತೇಳಿ ಹೇಳಿಕೆಯನ್ನು ಕೊಡ್ತಾರೆ ಅವತ್ತು. ಆದರೆ ಇವತ್ತು ಯಾವಾಗ ಈ ಸುದ್ದಿ ರಾಷ್ಟ್ರ ಮಟ್ಟದಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡುತ್ತೋ ತಕ್ಷಣ ಅಲರ್ಟ್ ಆದಂತೆ ಕಂಡು ಬರ್ತಾ ಇದೆ ಸಂಸದರು. ಇವತ್ತು ಯೂ-ಟರ್ನ್ ನೋಡ್ದಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಫೆಬ್ರವರಿ 1ನೇ ತಾರೀಕು ಕೊಟ್ಟಂಥ ಹೇಳಿಕೆ, ಇವತ್ತು ಕೊಟ್ಟಂಥ ಹೇಳಿಕೆ ನಾನು ಕೊಟ್ಟೇ ಇಲ್ಲ, ಬಿಜೆಪಿಯವರು ತಿರುಚಿದ್ದಾರೆ ಅಂತೇಳಿ ಬಿಜೆಪಿಯವರ ಮೇಲೆ ಆರೋಪವನ್ನು ಮಾಡ್ತಿದ್ದಾರೆ. ಅಂದರೆ ಇಲ್ಲಿ ಇದೆಲ್ಲೋ ಒಂದು ಕಡೆ ಕಾಂಗ್ರೆಸ್ಗೆ ದೊಡ್ಡ ಪೆಟ್ಟು ಈ ಒಂದು ಹೇಳಿಕೆ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಬಸವರಾಜ್, ಖಂಡಿತ ನಾಗೇಂದ್ರ ಬಾಬು, ಡಿ.ಕೆ. ಸುರೇಶ್ ಅವರು ಸಂಸದರು ಒಂದು ಹೇಳಿಕೆಯನ್ನು ಕೊಟ್ಟಾಗ
ಅದನ್ನು ಗಂಭೀರವಾಗಿ ಆಯಾ ಪಕ್ಷದ ಉಳಿದಂಥ ನಾಯಕರು, ಸರ್ಕಾರ ಇದೆ ರಾಜ್ಯದಲ್ಲಿ, ಅವರು ಕೂಡ ಸಮರ್ಥನೆಯನ್ನು ಮಾಡ್ಕೋಬೇಕಾಗಿತ್ತು. ಆದರೆ ಯಾರು ಕೂಡ ದೇಶ ವಿಭಜನೆಯ ಮಾತುಗಳಿಗೆ ಸಮರ್ಥನೆಯನ್ನು ಮಾಡ್ಕೊಳ್ಳಿಲ್ಲ. ಇಲ್ಲಿ ಒಂದಷ್ಟು ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ, ದಕ್ಷಿಣ ಭಾರತಕ್ಕೆ ಅನುದಾನದ ವಿಚಾರವಾಗಿ ಅನ್ಯಾಯ ಆಗ್ತಾ ಇದೆ, ಕೆಲವು ಕೂಡ ಉತ್ತರ ಭಾರತದ ರಾಜ್ಯಗಳಿಗೆ ಹೋಗ್ತಾ ಇದೆ ಅನ್ನುವಂಥ ಒಂದಷ್ಟು ಮಾತುಗಳನ್ನು ಹೇಳಿದ್ರು ಹೊರತು ಭಾರತವನ್ನು ವಿಭಜನೆ ಮಾಡಬೇಕು, ದಕ್ಷಿಣ ಭಾರತವನ್ನು ಸಪ್ರೇಟ್ ಮಾಡಬೇಕು ಅನ್ನುವಂಥ ಮಾತುಗಳಿಗೆ ಯಾರು ಕೂಡ ಒಂದಷ್ಟು ಸಮರ್ಥನೆಗೆ ಇಳಿಲಿಲ್ಲ ಮತ್ತು ಡಿ ಕೆ ಸುರೇಶ್ ಅವರ ಪರವಾಗಿ ನಿಲ್ಲಿಲ್ಲ. ಯಾವಾಗ ಇದು ಕಾಂಗ್ರೆಸ್ ಪಕ್ಷಕ್ಕೆ ನೆಗೆಟಿವ್ ಆಗುತ್ತೆ ಅನ್ನುವಂಥದ್ದು ಮತ್ತು ಮುಂದಿನ ಲೋಕಸಭಾ ಚುನಾವಣೆ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಅನ್ನುವಂಥ ಒಂದಷ್ಟು ಅಂಶಗಳು ಯಾವಾಗ ಬೆಳಕಿಗೆ ಬರ್ತು, ಸ್ವತಃ ಅವರ ಅಣ್ಣನೂ ಆಗಿರ್ತಕ್ಕಂತಹ DCM ಡಿ ಕೆ ಶಿವಕುಮಾರ್ ಅವರು ಕೂಡ ನಾವು ಅಖಂಡ ಭಾರತ ಬೇಕು, ನಾವು ಅಖಂಡ ಭಾರತದ ಪ್ರಜೆ ಅನ್ನುವಂಥ ಮಾತನ್ನು ಕೂಡ ಹಲವು ಬಾರಿ ಮಾಧ್ಯಮಗಳಿಗೆ ಹೇಳಿಕೆ ಕೊಡ್ತಾ ಬಂದರು. ಹೀಗಾಗಿ ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು, ಡಿ ಕೆ ಸುರೇಶ್ ಅವರು ಎಲ್ಲ ಏಕಾಂಗಿ ಆದರೂ, ಹಾಗಾಗಿ ಪಕ್ಷದ ಒಂದಷ್ಟು ವಿಚಾರಗಳ ಮಧ್ಯೆ ಮತ್ತು ಈ ಒಂದು ಹೇಳಿಕೆಯನ್ನು ಮತ್ತೆ ಮುಂದಕ್ಕೆ ಹೋದಾಗ ಮತ್ತೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅನ್ನುವಂಥದ್ದು ಅವರಿಗೆ ಅರಿವು ಬಂದಂತೆ ಕಾಣಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಒಂದಷ್ಟು ಮಾಧ್ಯಮಕ್ಕೆ ಹೇಳಿಕೆಯನ್ನು ಕೊಡುವಂಥ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ವಹಿಸುವಂಥ ಕೆಲಸವನ್ನು ಮಾಡಿದರು. ನಾನು ಆ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟಿಲ್ಲ, ಅನುದಾನದ ವಿಚಾರವಾಗಿ ಹೇಳಿಕೆಯನ್ನು ಕೊಟ್ಟಿದ್ದೆ. ಆದರೆ BJP ಅದನ್ನು ತಿರುಚುವಂಥ ಕೆಲಸವನ್ನು ಮಾಡಿದೆ. BJP ಇದನ್ನು ತಿರುಚಿ ಒಂದಷ್ಟು ನನ್ನನ್ನು ಏನು ದೇಶ ವಿರೋಧಿ ಅನ್ನುವಂಥ ಹಣೆಪಟ್ಟವನ್ನು ಕಟ್ತಾ ಇದೆ. ಅವರಿಗೆ ಸಂತೋಷ, ಆ ತರಹ ಅನಿಸಿದ್ರೆ ಕಟ್ಕೊಳ್ಳಿ, ಆದರೆ ನಮಗೆ ಅನುದಾನದ ತಾರತಮ್ಯ ಆಗ್ತಾ ಇದೆ, ಅನುದಾನವನ್ನು ಕೊಡಿಸುವಂಥ ಕೆಲಸವನ್ನು ಕೇಂದ್ರ BJP ಸರ್ಕಾರ ಮಾಡಲಿ. ಸದ್ಯದ ಮಟ್ಟಿಗೆ ನಾನು ಆ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟಿಲ್ಲ, ಬೇಕಿದ್ರೆ ನೀವು ಹೇಳಿಕೆಯನ್ನು ಒಂದು ಸಾರಿ ತೆಗೆದು ನೋಡಿ ಅನ್ನುವಂಥ ಒಂದು ಸಮರ್ಥನೆಯನ್ನು ಮಾಡ್ತಾ ಇದ್ದಾರೆ. ಈ ಮೂಲಕ ಅವರು ಕೊಟ್ಟಂಥ ಹೇಳಿಕೆಗೆ ಈ ಸದ್ಯಕ್ಕೆ ಸ್ಟ್ಯಾಂಡ್ ಆಗಿ ಯಾರು ನಿಲ್ಲದೇ ಇರೋ ಕಾರಣಕ್ಕಾಗಿ ಅವರು ಒಂದು ರೀತಿಯಲ್ಲಿ ಆ ಹೇಳಿಕೆಯಿಂದ ಯೂಟರ್ನನ್ನು ತೆಗೆದುಕೊಳ್ತಾ ಇದ್ದಾರೆ. ಒಳ್ಳೆಯ ಒಂದು ಕಡೆ ಕಾಂಗ್ರೆಸ್ಗೆ ಆಗ್ತಕ್ಕಂಥ ಡ್ಯಾಮೇಜನ್ನು ತಡೆಯುವಂಥ ಕೆಲಸವನ್ನು ಸಂಸದರಂಥ ಡಿ ಕೆ ಸುರೇಶ್ ಅವರು ಮಾಡ್ತಾ ಇದ್ದಾರೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.